ಟೈಲರಿಂಗ್ ಕ್ಲಾಸ್ ಫಾರ್ ಬಿಗಿನರ್ಸ್. ಇದು ಬಿಗಿನರ್ಸಿಗೆ ಅಂತ ಇದು ವಿಡಿಯೋ ಮಾಡಿದ್ದು ನಾನು. ಇವತ್ತು ನಾನು ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನೋಡಿ, ಇದಕ್ಕೆ ಒಂದು ಪೀಸ್ ಬಟ್ಟೆ ಬೇಕು, ಕಾಟನ್ ಯಾವುದಾದ್ರೂ ಆಗ್ತದೆ, ತೊಂದರೆ ಇಲ್ಲ. ಮತ್ತು ಒಂದು ನೀಡ್ಲು ಥ್ರೆಡರ್ ಅಗತ್ಯ ಇದ್ದರೆ ಮಾತ್ರ, ಕಂಪಲ್ಸರಿ ಇಲ್ಲ. ಇದು ಒಂದು ದಾರ ಬೇಕು, ಮತ್ತು ಒಂದು ಸೂಜಿ, ಒಂದು ಕಟರು ಅಥವಾ ಸೀಸರ್, ಇಷ್ಟು ಬೇಕು. ಇಷ್ಟಿದ್ರೆ ಸಾಕು. ಸ್ಟಾರ್ಟಿಂಗಲ್ಲಿ ಅದು ಬಟ್ಟೆ ಉಂಟಲ್ಲ, ಬಟ್ಟೆ ಕಾಟನ್ ತೊಗೊಂಡ್ರೆ ಒಳ್ಳೆಯದು, ನಿಮಗೆ ಕಲೀಲಿಕ್ಕೆ ಈಸಿ ಆಗ್ತದೆ. ಪ್ರಾಕ್ಟೀಸ್ ಆದ ನಂತರ ಪಾಲಿಸ್ಟರ್ ಎಲ್ಲ ತೊಗೊಳ್ಬೋದು. ನಾನು ನನ್ನ ಮನೆಯಲ್ಲಿದ್ದದೇ ಒಂದು ಪೀಸ್ ಕ್ಲಾತಲ್ಲಿ ನಿಮಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ದಾರ ತಗೊಂಡು ಸೂಜಿಯಲ್ಲಿ ಹಾಕ್ಕೊಳ್ಬೇಕು. ದಾರ ಸೂಜಿ ಅಲ್ಲಿ ಒಂದು ಹೋಲ್ ಇರ್ತದಲ್ಲ, ಅದಕ್ಕೆ ಪೋಣಿಸ್ಕೊಳ್ಬೇಕು. ಹಾಕಲಿಕ್ಕೆ ಕಷ್ಟ ಆದರೆ ನೀಡ್ಲು ಥ್ರೆಡರನ್ನು ಈ ಥರ ಯೂಸ್ ಮಾಡಬೇಕು. ನೀಡ್ಲು ಥ್ರೆಡರಲ್ಲಿ ಮುಂದೆ ಸಣ್ಣ ತಂತಿ ಇರ್ತದೆ, ಅದನ್ನು ಸೂಜಿ ಒಳಗೆ ಹಾಕಿದರೆ ಈಚೆ ಸೈಡ್ ಬರ್ತದಲ್ಲ, ಅದರೊಳಗೆ ದಾರ ಹಾಕಿ ಎಳೆದ್ರೆ ಆಯಿತು, ಈಸಿ ಆಗ್ತದೆ. ಆಯಿತಾ? ಇದು ನೋಡಿ, ಒಂದೆಳೆ ನಾನು ಹಾಕಿ ಆಯ್ತಲ್ವ, ಅದು ಎರಡೆಳೆ ಸೇರಿಸಿ ಗಂಟು ಹಾಕ್ಕೊಳ್ಬೇಕು ಸೂಜಿಗೆ. ಎರಡೆಳೆ ದಾರ ತೊಗೊಂಡಿದ್ದೆ ನಾನು ಹೆಮ್ಮಿಂಗಿಗೆ. ಆಯಿತಾ? ಈ ಥರ ನೋಡಿ, ಈ ಥರ ಹಾಕ್ಕೊಂಡು ಲೆವೆಲ್ ಮಾಡ್ಕೊಳ್ಬೇಕು. ಗಂಟಿಂದ ಸೂಜಿವರೆಗೆ ಕೈಯಲ್ಲಿ ಈ ಥರ ಮಾಡ್ತಾ ಇದ್ರೆ ಲೆವೆಲ್ ಆಗ್ತದೆ. ಹೆಚ್ಚು ಕಡಿಮೆ ಇರಬಾರ್ದು, ಸ್ಟಿಚ್ಚು ನೀಟ್ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ನಾವು ಈ ಥರ 2 ಫೋಲ್ಡ್ ಮಾಡ್ಕೊಳ್ಬೇಕು. ಹೆಮ್ಮಿಂಗ್ ಮಾಡುವಾಗ 2 ಫೋಲ್ಡ್ ಮಾಡ್ಕೋಬೇಕು. ಇದು ಸೀದಾ ಬಟ್ಟೆಯಲ್ಲಿ ಸ್ಟಾರ್ಟಿಂಗ್ ಕಲಿಯೋದು, ಮತ್ತು ರೌಂಡು ಅದೆಲ್ಲ ಮಾಡಲಿಕ್ಕೆ ಇರ್ತದೆ, ಮತ್ತೆ ತೋರಿಸ್ತೇನೆ. ನೋಡಿ, ಇದೆರಡೂ ಉಂಟಲ್ಲ, ಫೋಲ್ಡ್ ಮಾಡಿರ್ತೇವಲ್ಲ ಅದು, ಮತ್ತು ಕೆಳಗಿದ ಬಟ್ಟೆ ಮಧ್ಯದಿಂದ ನಾವು ಹಾಕಿದರೆ ಗಂಟು ಕಾಣೋದಿಲ್ಲ ಒಳಗಿಂದಾಗಲಿ ಹೊರಗಿಂದಾಗಲಿ, ಆ ಥರ. ಅದಕ್ಕೆ ಮತ್ತೆ ಅದು ಮೇಲೆ ತಗೊಂಡು ಒಂದು ಸಲ ಅಲ್ಲೇ ಒಂದು ಸ್ಟಿಚ್ ಹಾಕ್ಕೊಳ್ತೇನೆ. ಮತ್ತು ನೋಡಿ, ಕೆಳಗಿದ ಬಟ್ಟೆ ಸ್ವಲ್ಪ ತಗೊಂಡು ಮತ್ತು ಮೇಲೆ ಫೋಲ್ಡ್ ಮಾಡಿದ ಬಟ್ಟೆ ಸ್ವಲ್ಪ ತಗೊಂಡು ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಇದು ಸ್ಟಿಚ್ ಹಾಕ್ತಾ ಹೋಗ್ಬೇಕು. ನೋಡಿ, ಸಣ್ಣ ಕಾಣ್ತದೆ ಆಚೆ. ಆಯಿತಾ? ಸ್ವಲ್ಪ ಬಟ್ಟೆ ತೊಗೊಳ್ಬೇಕು. ಕೆಳಭಾಗದ ಬಟ್ಟೆ ಉಂಟಲ್ಲ, ಸಿಂಗಲ್, ಅದು ಸ್ವಲ್ಪ ತೊಗೊಳ್ಬೇಕು. ಬಟ್ ಮೇಲಿದು ಸ್ವಲ್ಪ ತೊಗೊಳ್ಬೇಕು. ಎರಡೂ ಸೇರಿ ಹೊಲಿತಾ ಹೋಗ್ಬೇಕು ಇದೇ ಥರ. ನೋಡಿ, ಇದೇ ಥರ ಹೊಲಿತಾ ಹೋದರೆ ಆಯಿತು. ಈ ಥರ ಸಟ್ ಮಾಡಿಕೊಂಡು ಹೊಲಿತಾ ಹೋಗೋದು. ನಾನು 4 ಬದಿ ಹೇಗೆ ಹೊಲಿಯೋದು ಅಂತ ತೋರಿಸಿಕೊಡ್ತೇನೆ. ಈಗ 3 ಕಡೆ ಉಂಟಲ್ಲ, ಟರ್ನ್ ಮಾಡಿ ಹೇಗೆ ಹೊಲಿಯೋದು ಅಂತ ತೋರಿಸ್ತೇನೆ. ಮತ್ತು ಎಂಡಿಂಗಲ್ಲಿ ಸ್ಟ್ರೇಟ್ ಖಾಲಿ ಒಂದೇ ಲೈನಲ್ಲಿ ಹೊಲಿಯುವಾಗ ಯಾವ ಥರ ಹೊಲಿಬೇಕಂತ ಕೂಡ ತೋರಿಸಿಕೊಡ್ತೇನೆ. ಫುಲ್ ವಿಡಿಯೋ ನೋಡಿ. ಇದು ಬಿಗಿನರ್ಸಿಗೆ ವಿಡಿಯೋ ಹಾಕ್ತಾ ಇರೋದು ನಾನು ಈ ಚಾನಲಲ್ಲಿ. ನಂದು ಮತ್ತೊಂದು ಚಾನಲ್ ಉಂಟು, ಸ್ಮಾರ್ಟ್ ಫ್ಯಾಷನ್ ಟೆಕ್ ಅಂತ. ಅದು ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ ನೀವು. ಅದರಲ್ಲಿ ಏನು ಗೊತ್ತಾ, ಬ್ಲೌಸ್ ಸ್ಟಿಚಿಂಗು, ಕಟ್ಟಿಂಗು ಮತ್ತು ಕೆಲವು ಟೈಲರಿಂಗ್ ಟಿಪ್ಸ್ ಕೂಡ ಉಂಟು. ನೋಡಿ, ಈ ಥರ ಟರ್ನ್ ಮಾಡುವಾಗ ನಾವು ಸ್ವಲ್ಪ ಹಿಂದೆನೇ ಜಸ್ಟ್ 1 ಇಂಚು, 1-1.5 ಇಂಚು ಮೊದಲೇ ಈ ಸೈಡ್ ಫೋಲ್ಡ್ ಮಾಡ್ಕೊಳ್ಬೇಕು. ಮತ್ತು ನೋಡಿ, ಕಾರ್ನರಲ್ಲಿ ಈ ಥರ ಸೇರಿಸಿ ಹೊಲಿಬೇಕು. ಈ ಥರ ಸೇರಿಸಿ ಹೊಲಿದು ಮತ್ತು ನೋಡಿ, ಎಡಗಡೆ ನಾವು ಜಾಯಿಂಟ್ ಸ್ಟಾರ್ಟಿಂಗ್ ಇರ್ತದಲ್ಲ, ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ನಾನು ವೀಡಿಯೋಲ್ಲಿ ತೋರಿಸಿದಾಗೆ ಸ್ಟಿಚ್ ಹಾಕ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆಗ ಮತ್ತು ಸೈಡಲ್ಲಿ ಗ್ಯಾಪ್ ಉಳಿಯೋದಿಲ್ಲ, ಅಂದರೆ ಸ್ಟಿಚ್ ಅದು ಬಾಕಿ ಉಳಿಯೋದಿಲ್ಲ. ಮತ್ತು ಹಾಗೆ ಸ್ಟಿಚ್ ಮಾಡ್ತಾ ಹೋಗೋದು ಹೆಮ್ಮಿಂಗ್. ಕೆಳಗಿದು ಸ್ವಲ್ಪ ಬಟ್ಟೆ ಮತ್ತು ಮೇಲೆ ಫೋಲ್ಡ್ ಮಾಡಿದ ಬಟ್ಟೆ ತಗೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಹತ್ರ ಸ್ಟಿಚ್ ಮಾಡಿದ್ರೆ ಒಳ್ಳೆಯದು. ಇದು ಈಗ ಹೀಗೆ ಕೆಳಗಿದ ಬಟ್ಟೆ ಮೇಲಿದ ಬಟ್ಟೆ ಸೇರಿಸಿ ಒಂದು 4-5 ಸಲ ತಗೊಂಡ ನಂತರ ಒಮ್ಮೆ ಈ ಥರ ಎಳಿಬೇಕು ದಾರವನ್ನು, ಮತ್ತು ಸಟ್ ಮಾಡಬೇಕು. ನಾನು ವೀಡಿಯೋದಲ್ಲಿ ಹೇಗೆ ಮಾಡ್ತಾ ಇದ್ದೇನೆ ಅದೇ ಥರ ನೀವು ಮಾಡ್ತಾ ಹೋದರೆ ಆಯಿತು. ಬಟ್ಟೆಯನ್ನು ಸ್ವಲ್ಪ ಫೋಲ್ಡ್ ಮಾಡಿ ಸಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕಿ ಒಂದು 4-5 ಸಲ ಆದ ನಂತರ ಎಳೆದು ಸಟ್ ಮಾಡ್ಕೊಳ್ಬೇಕು, ಲೆವೆಲ್ ಆಗಬೇಕು. ಆಯಿತಾ? ಇದೇ ಪ್ರೊಸೆಸನ್ನು ಇಲ್ಲಿ ಕೂಡ ಕಂಟಿನ್ಯೂ ಮಾಡೋದು. ನೋಡಿ, ಕಾರ್ನರಲ್ಲಿ ತೊಗೊಳ್ಬೇಕು. ಎರಡು ಸೈಡ್ ಫೋಲ್ಡ್ ಇರ್ತದಲ್ಲ, ಅದೆರಡು ಫೋಲ್ಡನ್ನು ತೊಗೊಂಡು ಸ್ಟಿಚ್ ಹಾಕಿ ಮತ್ತು ಹಿಂಬದಿಯಲ್ಲಿ ಒಂದು ಸ್ಟಿಚ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡೋದು. ಆಯಿತಾ? ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರ್ತದೆ. ಇದರಲ್ಲಿ ನಾನು ಬಿಗಿನರ್ಸ್ಗೆ ವಿಡಿಯೋ ಹಾಕ್ತಾ ಇರೋದು, ಮತ್ತು ಬೇರೆ ವೀಡಿಯೋಸ್ ಎಲ್ಲ ಮತ್ತೊಂದು ಚಾನಲ್ ಹಾಕ್ತಾ ಹೋಗ್ತೇನೆ. ಬಿಗಿನರ್ಸ್ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಸ್ಟಾರ್ಟಿಂಗಲ್ಲಿ ಫಸ್ಟು ಟೈಲರಿಂಗ್ ಕಲಿಯುವಂಥದ್ದು ಇದು ಹೆಮ್ಮಿಂಗ್ ಮೇನ್. ಆಯಿತಾ? ಮೇಯ್ನಾಗಿ ಕಲಿಯುವಂಥದ್ದು ಹೆಮ್ಮಿಂಗು. ಮತ್ತು ಮುಂದೆ ಹುಕ್ ಇಡೋದು ಹೇಗೆ, ಕಾಜೆ ಇಡೋದು ಹೇಗೆ, ಮತ್ತು ಬಟನ್ ಇಡೋದು ಹೇಗೆ, ಶರ್ಟ್ ಬಟನ್ ಇಡೋದು ಹೇಗೆ, ಅದೆಲ್ಲ ಬರ್ತದೆ. ಮತ್ತು ರನ್ನಿಂಗ್ ಸ್ಟಿಚ್ ಹೇಗೆ, ಮತ್ತು 2 ಬಟ್ಟೆಯನ್ನು ಜಾಯಿಂಟ್ ಮಾಡಿ ಹೊಲಿಯುವಂಥದ್ದು ಮಿಷಿನಲ್ಲಿ ಮತ್ತು ಕೈಯಲ್ಲಿ ಹೇಗೆ ಹೊಲಿಬೋದು, ಅದೆಲ್ಲ ನಾನು ತೋರಿಸಿಕೊಡ್ತೇನೆ. ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಇದು ನೋಡಿ, ದಾರ ಖಾಲಿ ಆಯ್ತಲ್ವ, ಅಲ್ಲೇ ಗಂಟು ಹಾಕ್ಕೊಂಡೆ ನಾನು, ಅಷ್ಟಕ್ಕೆ ಸಾಕು. ಇಲ್ಲಿವರೆಗೆ ಆಯಿತು, 3 ಸೈಡ್ ಆಯ್ತಲ್ವ. ನಾನೀಗ ಮತ್ತೊಂದು ಸೈಡ್ ಏನಂದರೆ ಸಿಂಗಲ್ ಒಂದೇ ಸೈಡ್ ಹೇಗೆ ಅಂತ ನಾನು ಫೋಲ್ಡ್ ಮಾಡಿ ತೋರಿಸ್ತೇನೆ. ಆಯಿತಾ? ನಾನು 3 ಸೈಡ್ ಟರ್ನ್ ಮಾಡ್ತೆ ಬಂದೆ ಅಲ್ವಾ. ನೋಡಿ, ಇದು 3 ಸೈಡ್ ಕಂಪ್ಲೀಟ್ ಆಯಿತು. ಹೌದಾ? ನೋಡಿ, ಇದು ಸೀದಾ ಹೀಗೆ ಕಾಣ್ತದೆ, ಜಸ್ಟ್ ಒಂದು ಡಾಟ್ ಥರ ಕಾಣ್ತದೆ ಅಷ್ಟೇ ಹೆಮ್ಮಿಂಗ್. ಇದು ನೋಡಿ, ಇದು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. 2 ಸಲ ಫೋಲ್ಡ್ ಮಾಡಿಕೊಂಡು ಅದೇ ಥರ ಸ್ಟಾರ್ಟಿಂಗ್ ನಾನು ಹೇಗೆ ಮಾಡಿದೆ ಅದೇ ಥರ ಸ್ಟಿಚ್ ಹಾಕ್ತಾ ಹೋಗೋದು. ನೋಡಿ, ಫೋಲ್ಡ್ ಮಾಡಿರ್ತೇವಲ್ಲ ಆ ಬಟ್ಟೆ ಮತ್ತು
ಕೆಳಗಿದ ಬಟ್ಟೆ ಎರಡರ ಮಧ್ಯದಿಂದ ನಾವು ತಗೊಳ್ಬೇಕು. ಆದರೆ ಆಗ ಗಂಟು ಅದರೊಳಗೆ ಹೋಗ್ತದೆ. ಉಲ್ಟಾ ಸೈಡಿಂದ ಕೂಡ ಗಂಟು ಕಾಣೋದಿಲ್ಲ, ಗಂಟು ತೋರೋದಿಲ್ಲ. ಹಾಗಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಎರಡೂ ಬಟ್ಟೆ ಸೇರಿಸಿ, ಕೆಳಗಿದ ಮೇಲೆ ಸೇರಿಸಿ ಒಂದು ಸ್ಟಿಚ್ ಹಾಕಿ ಸ್ವಲ್ಪ ಸ್ವಲ್ಪ ಬಟ್ಟೆಯನ್ನು ಫೋಲ್ಡ್ ಮಾಡಿ ಸಟ್ ಮಾಡಿಕೊಂಡು, ನಾನು ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿದ್ದೇನೆ ನೋಡಿ, ಅದೇ ಥರ ಹಿಡ್ಕೊಳ್ಬೇಕು. ಜಸ್ಟ್ ಎಳ್ದು ಹಿಡ್ಕೊಂಡ್ರೆ ಉಂಟಲ್ಲ, ಫೋಲ್ಡಿಂಗ್ ಎಲ್ಲ ಹೋಗೋದಿಲ್ಲ. ಈ ಥರ ಒಂದು 4-5 ಸಲ ಆದ ನಂತರ ಮತ್ತೆ ದಾರವನ್ನು ಎಳೆದು ಈ ಥರ ಸಟ್ ಮಾಡಬೇಕು. ನೋಡಿ, ಈ ಥರ ಸಟ್ ಮಾಡಬೇಕಾಯ್ತಾ. ಇದು ಬ್ಲೌಸ್ ಎಲ್ಲ ಸ್ಟಿಚ್ ಆದ ನಂತರ ಹೆಮ್ಮಿಂಗ್ ಮಾಡಲಿಕ್ಕೆ ಎಲ್ಲ ತುಂಬ ಯೂಸ್ ಆಗ್ತದೆ. ಅದಕ್ಕೋಸ್ಕರ ಇದು ಸ್ಟಾರ್ಟಿಂಗಲ್ಲಿ ನೀವು ಇದು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಫಿನಿಶಿಂಗ್ ಎಲ್ಲ ನೀಟ್ ಬರ್ತದೆ. ಸ್ಟಾರ್ಟಿಂಗಲ್ಲಿದೆ ತುಂಬ ಪ್ರಾಕ್ಟೀಸ್ ಆದರೆ ಮುಂದೆ ಕೂಡ ಈಸಿ ಆಗ್ತದೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನಾನು ಹೀಗೆ ಒಂದೊಂದೇ ವೀಡಿಯೋ ಹಾಕ್ತೇನೆ, ಬಿಗಿನರ್ಸ್ಗಂತ ನಾನು ವೀಡಿಯೋ ಮಾಡಿ ಹಾಕ್ತೇನೆ. ಏನಾದರೂ ಅರ್ಥ ಆಗದೇ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ನಿಮಗೇನಾದರೂ ಇದರಿಂದ ಯೂಸ್ ಆಯ್ತಂದರೆ ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಅಗತ್ಯ ಇದ್ದರೆ ಅದು ಕೂಡ ನೀವು ಶೇರ್ ಮಾಡ್ಬೋದು. ಅವರು ನೋಡಿ ಕಲಿಬೋದು, ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ಏನೂ ಗೊತ್ತಿಲ್ಲದಿದ್ದವರು ಇದು ಸ್ಟಾರ್ಟಿಂಗಲ್ಲಿ ಈ ಥರ ಒಂದೊಂದೇ ಕ್ಲಾಸ್ ಕಲಿತಾ ಹೋದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಟೈಲರಿಂಗ್ ಕಲೀಲಿಕ್ಕೆ ಆಗ್ತದೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನೆಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೇನೆ. ನಾನು ಆ್ಯಕ್ಚುಲಿ ಇದರಲ್ಲಿ ಮೊದಲೆಲ್ಲ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಾಯಿದ್ದೆ. ಈಗ ಕುಕ್ಕಿಂಗ್ ವೀಡಿಯೋಸ್ ಮಾಡಲಿಕ್ಕೆ ಅಷ್ಟು ಅನುಕೂಲ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಲಾಕ್ಡೌನ್ ಟೈಮಲ್ಲೆಲ್ಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೆ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅವನೀಗ ಸ್ಕೂಲಿಗೆ ಹೋಗ್ತಾ ಇದ್ದಾನಲ್ಲ, ನನಗೆ ಕರೆಕ್ಟ್ ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ಟಿಚಿಂಗ್ ನನಗೆ ಗೊತ್ತುಂಟಲ್ವ, ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ದೇ ವೀಡಿಯೋ ಮಾಡಿ ಹಾಕ್ತೇನೆ. ನೋಡಿ, ಇದು ಲಾಸ್ಟಲ್ಲಿ ಒಂದು ಗಂಟೆ ಹಾಕಿದ್ದೇನೆ. ಸೂಜಿಯನ್ನು ಈ ಥರ ದಾರಕ್ಕೆ ಸಿಕ್ಸಿಟ್ರೆ ಅದು ಎಲ್ಲಿ ಮಿಸ್ ಆಗೋದಿಲ್ಲ ಸೂಜಿ. ಇದು ನೀಡ್ಲ್ ಥ್ರೆಡರ್ ಕೂಡ ಯೂಸ್ ಮಾಡಿ ದಾರ ಹಾಕ್ಬೋದು. ನಾನು 2 ಮೆಥಡಲ್ಲಿ ಈ ಥರ ಹೇಳ್ಕೊಟ್ಟಿದ್ದೇನೆ. 4 ಸೈಡ್ ಹೆಮ್ಮಿಂಗ್ ಮಾಡಿದ ನಂತರ ಈ ಥರ ನೀಟ್ ಫಿನಿಶಿಂಗ್ ಬರ್ತದೆ. ಜಸ್ಟ್ ಒಂದು ಡಾಟ್ ಮಾತ್ರ ಕಾಣೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.